505 ಕೆಲಸಗಳ ಮೇಲೆ ಎಲ್ಲಿವರೆಗೂ ಹೋರಾಟ? ಅಯ್ಯೋ ಅಯ್ಯೋ, ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ. ಗುಬ್ಬಿ ತಾಲೂಕು ಘಟಕ ವತಿಯಿಂದ ಇವತ್ತು ತಾಲೂಕು ಪಂಚಾಯಿತಿಯ ಏನು ಕಾರ್ಯನಿರ್ವಹಣಾ ಅಧಿಕಾರಿ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಬಿದರೆ ಗ್ರಾಮ ಪಂಚಾಯಿತಿಯ ಬಿದರೆ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ಆ ಒಂದು ಸ್ವಾಧೀನದಲ್ಲಿದ್ದಂತ ಒಂದು ಸಾರ್ವಜನಿಕರ ಗೋಕಟ್ಟೆಯನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವ್ರ ಸ್ವಂತ ಇಚ್ಛೆಗೆ ಅನುಗುಣವಾಗಿ ಆ ಕಟ್ಟೆಯನ್ನ ಮುಚ್ಚಿ ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ವಿರೋಧಿಸಿ ಬಹುತೇಕ ಬಿದರೆ ಗ್ರಾಮ ವಿರೋಧ ಮಾಡಿದೆ. ಇಲ್ಲಿ ಗೋಕಟ್ಟೆ ನಮಗೆ ಬೇಕು, ನಾವು ಇಲ್ದಿದ್ರು ಗೋಕಟ್ಟೆಯನ್ನ ಉಳಿಸ್ಬೇಕು, ಗೋಕಟ್ಟೆಯನ್ನ ಮುಚ್ಚಬೇಡ್ರಿ ಅಂತ ಹೇಳಿ ಅವರು ಮನವಿ ಮಾಡ್ಕೊಂಡ್ರು ಸಹ, ಪಂಚಾಯಿತಿ ಗಮನಕ್ಕೆ ತಂದ್ರು ಸಹ, ತಾಲೂಕ್ ಪಂಚಾಯಿತಿಯ ಇಒ ಗಮನಕ್ಕೆ ತಂದ್ರು ಸಹ, ಇವರು ಗೊತ್ತಿದ್ದು ಸಹ ಇವರು ಮೀನಾಮೇಷ ಎಣಿಸಿ ಇವತ್ತು ಕಟ್ಟೆಯನ್ನ ಮುಚ್ಚಿ ಅಲ್ಲಿ ಯಾರೋ 1 or 2 ಮೆಂಬರ್ಸ್ಗೆ ಆ ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಆ ಬಿದರೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಮುಖಂಡತ್ವದಲ್ಲಿ ಆ ಗೋಕಟ್ಟೆಯನ್ನ ಉಳಿಸಬೇಕು, ಆ ಗೋಕಟ್ಟೆಯನ್ನ ಸಾರ್ವಜನಿಕವಾಗಿ ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗ ತಾಲೂಕ್ ಪಂಚಾಯಿತಿಯ ಇಒಗೆ ಮತ್ತೆ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಡ್ತೀವಿ. ಇದನ್ನೇನಾದ್ರೂ ಉಳಿಸ್ತಾ ಇದ್ರೆ ಮುಂದೆ ನಾವು ಇದಕ್ಕೆ ಸಂಬಂಧಪಟ್ಟಂತ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ. ಇವತ್ತು ಬಿದರೆ ಗ್ರಾಮ ಪಂಚಾಯಿತಿಯಿಂದ ಸುಮಾರು 16 ಜನ ಬಂದು ತಾಲೂಕ್ ಪಂಚಾಯಿತಿ ಇಒಗೆ ಮನವಿಯನ್ನ ಕೊಟ್ಟಿದ್ದಾಗಿದೆ. ಕೊಟ್ಟು ಮೌಖಿಕವಾಗಿ ಮಾತಾಡಿದ್ರು ಸಹ ಅವರು ಇದನ್ನ ಮುಂದಿನ ಕ್ರಮವನ್ನ ಜರುಗಿಸಿ ಇದು ನಾವೇನು ಮಾಡಕ್ ಹೋಗೋದಿಲ್ಲ ಅಂತ ಹೇಳಿ ಒಬ್ಬ ತಾಲೂಕು ಇಒ ಒಬ್ಬ ನಿರ್ವಹಣಾಧಿಕಾರಿ ಹೇಳಿರ್ತಕ್ಕಂಥದ್ದು ಇದು ಹಾಸ್ಯಾಸ್ಪದ. ಅದೇ ರೀತಿ ಒಂದು ಇವರ ಕಂಟ್ರೋಲ್ ಅಲ್ಲಿ ಬರ್ತಕ್ಕಂಥ ಏನು ಗ್ರಾಮ ಪಂಚಾಯಿತಿ ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಸ್ವತ್ತಾಗಿ ಮಾರ್ಪಾಡಾಗಿದೆ. ಯಾರು ಮಾಡಿಸ್ಕೊಟ್ಟಿಲ್ಲ ತಾಯಿ ಲೋನ್? ಪಂಚಾಯತಿ ಮೆಂಬರ್ಗಳು 6-7 ವರ್ಷ ಆಗೈತಿ ಮನೆ ಕಡೆ ಮಾಡ್ಕೊಡ್ತೀವಿ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ನಮ್ಗೆ ಇದೇ ಲೋಕೇಶ್ ಅವರು ಸಾಕಷ್ಟು ಅದಕ್ಕೆ ಮನವಿ ಕೊಟ್ಟಿದ್ದಾರೆ, ಅದ್ರ ದಾಖಲೆಗಳು ಇದೆ, ಅದಕ್ಕೆ ಸ್ಪಂದನೆ ಮಾಡಿಲ್ಲ ಅವರು. ನಾವು ಜೊತೆಲಿ ಬೆಂಬಲವಾಗಿದ್ದೀವಿ. ದಯವಿಟ್ಟು ಇವಾಗಲೇ ಕೂಡಲೇ ಕ್ರಮ ತಗೊಂಡು ಗೋಕಟ್ಟೆ ಉಳಿಸ್ಕೊಡ್ಬೇಕು ನಮ್ಗೆ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಮುಂದಿನ ಹೋರಾಟ ಮಾಡ್ತೀವಿ. ರೈತಗಳು ಎಲ್ಲ ಸಭೆ ಸೇರ್ತೀವಿ, ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಮಾಡಿ ನಾವು ಉಗ್ರವಾದ ಹೋರಾಟ ಇದ್ದೇ ಇರುತ್ತೆ ಖಂಡಿತ. ಈ ಗೋಕಟ್ಟೆ ರಕ್ಷಣೆ ಮಾಡಲೇಬೇಕು. ಗೋಕಟ್ಟೆ ಉಳಿಲೇಬೇಕು.